ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಒಂದು 7 to 8 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನೀವು ಈ ಥರ ಮಾಡಿ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಆವಾಗ ತರಿಯಾಗಿ ನಿಮಗೆ ಪಕೋಡ ಹಾಕಲಿಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮಾಡ್ತಾ ಹೋಗಿ. ಸೊ ಈಗ ಇದನ್ನೆಲ್ಲ ಈ ಥರ ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಈರುಳ್ಳಿ ಜಾಸ್ತಿ ಇದ್ರೇ ಚೆಂದ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ನೀವು ಹಾಕ್ಕೋಬೋದು. ಈಗ ಆಲ್ಮೋಸ್ಟ್ ಆಗಿದೆ. ಸೊ ನೀವು ಈ ಥರ ಮಾಡಿಕೊಂಡ್ರೆ ಏನು ಅಡ್ವಾಂಟೇಜ್ ಅಂದರೆ ಈರುಳ್ಳಿ ಬೋಂಡ ಕೂಡ ಮಾಡ್ಬೋದು, ಹಾಗೆ ಈರುಳ್ಳಿ ಪಕೋಡ ಸಹ ಮಾಡ್ಬೋದು. ಸೊ ನೋಡಿ, ಈ ಹದಕ್ಕೆ ಹಿಂಗೆ ಬಂದಿರಲಿ. ಸೊ ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ. ಈಗ ಕಡಲೆ ಹಿಟ್ಟು ಹಾಕೋತಿದ್ದೀನಿ. ಈ ಸ್ಪೂನಲ್ಲಿ 3 ಸ್ಪೂನ್ಸ್ ಹಾಕೋತಿದ್ದೀನಿ. ಇದಾಗಿದ ನಂತರ ಚಿರೋಟಿ ರವೆ 1.5 ಸ್ಪೂನ್ ಹಾಕೋತಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು 1 ಸ್ಪೂನ್, ಮತ್ತು ಮೆಣಸಿನ್ಕಾಯಿ ಪೌಡರ್, ಚಿಲ್ಲಿ ಪೌಡರ್ 1/2 ಸ್ಪೂನ್, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇಷ್ಟೇ. ಈಗ ಇದನ್ನು ಮಾಡಿದ ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀನಿ ಸದ್ಯಕ್ಕೆ. ನಾನು ಇದನ್ನು ಕಲಸಿ ನೋಡ್ತೀನಿ, ನಾನು ನೀರು ಹಾಕ್ಕೋಬೇಕಾಗತ್ತೆ. ಸೊ ಅದನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ತಾ ಹೋಗಬೇಕು. ನಾನಿಲ್ಲಿ ಒಂದು ಕೈಯಲ್ಲಿ ಇಟ್ಕೊಂಡು ಮೊಬೈಲು ರೆಕಾರ್ಡ್ ಮಾಡ್ತಿರೋದ್ರಿಂದ ಸರಿಯಾಗಿ ತೋರಿಸೋದಕ್ಕೆ ಆಗ್ತಿಲ್ಲ ಅನಿಸುತ್ತೆ. ಸೊ ಇದು ಕಲಸಿದ ನಂತರ ನಾನು ನಿಮಗೆ ತೋರಿಸ್ತೀನಿ. ಕಡಲೆ ಹಿಟ್ಟು ಶಾರ್ಟೇಜ್ ಬಂತು, ಸೊ ಅದರಿಂದ ನಾನು ಇನ್ನೊಂದು ಸ್ಪೂನು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೂ 2 ಸ್ಪೂನ್ಸ್ ಹಾಕ್ಕೊಂಡೆ. ಸೊ ಒಟ್ಟಾಗಿ ನಾನು 6 to 7 ಆನಿಯನ್ಸ್ಗೆ 6 ಸ್ಪೂನ್ಸ್ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಕಲಸೋಕೆ ಮುಂಚೆ ಯಾವಾಗಲೂ ಕಡಿಮೆನೇ ಹಾಕ್ಕೊಳ್ಳಿ, 3 to 4 ಸ್ಪೂನ್ಸ್ ಅಷ್ಟು. ಸ್ಪೂನ್ಸ್ ಅಂದರೆ ನಾರ್ಮಲ್ ರೆಗ್ಯುಲರ್ ಸ್ಪೂನನ್ನು ನಾನು ತೋರಿಸ್ದೆ ಅಲ್ವಾ, ಅಷ್ಟು ದೊಡ್ಡ ಸ್ಪೂನಲ್ಲಿ. ಸೊ 3 to 4 ಸ್ಪೂನ್ಸ್ ಹಾಕಿದ ನಂತರ ನಿಮ್ಮ ಆನಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹಾಕ್ತೀರಾ ಅಂತಲ್ವ. ಸೊ ಆಲ್ಮೋಸ್ಟ್ 6 to 7 ಈರುಳ್ಳಿ ಕಟ್ ಮಾಡ್ಕೊಂಡಿದ್ರೆ ನೀವು ಆಲ್ಮೋಸ್ಟ್ 6 to 7 ಬೇಕಂದ್ರೆ ನೀವು ಸ್ಪೂನ್ಸ್ ಕಡಲೆ ಹಿಟ್ಟು ಹಾಕ್ಕೋಬೋದು. ನೋಡಿ, ಈ ಹದಕ್ಕೆ ಬಂದಿದೆ. ಸೊ ನೋಡಿ, ಈ ಹದಕ್ಕೆ ಬಂದಿರಲಿ ಕನ್ಸಿಸ್ಟೆನ್ಸಿ. ಟೇಸ್ಟ್ ಎಲ್ಲ ಮಾಡಿ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೋ ಇಲ್ಲೋ ಅಂತ. ಇನ್ನೊಂದು ಸ್ವಲ್ಪ ಬೇಕಂದರೆ ನೀವು ಹಾಕ್ಕೋಬೋದು. ಈಗ ಒಂದ್ಸಲ ಚೆಕ್ ಮಾಡೋಣ ಬಿಸಿ ಆಗಿದೆಯಾ ಇಲ್ಲ ಅಂತ. ಓಕೆ. ಸೊ ಈಗ ರೆಡಿ ಇದೆ. ಸೊ ಹಾಕೋಣ. ಈ ಹಿಟ್ಟನ್ನು ನೀವು ಪಕೋಡ ಥರನೂ ಬಿಡ್ಬೋದು, ಹಾಗೆ ಈರುಳ್ಳಿ ಬೋಂಡ ಥರನೂ ಬಿಡ್ಬೋದು ಅಂದಲ್ಲ. ಸೊ ಫಸ್ಟು ನಾನು ನಿಮಗೆ ಪಕೋಡ ತೋರಿಸ್ತೇನೆ. ಸೊ ಹೀಗೆ ತರಿಯಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ಸೊ ಈ ಥರ ನೀವು ಬಿಟ್ಟರೆ ಇದು ಪಕೋಡ ಆಗುತ್ತೆ. ಸೊ ಎಲ್ಲೆಲ್ಲಿ ಸ್ಪೇಸ್ ಇದೆಯೋ ಅಲ್ಲೆಲ್ಲ ನೀವು ಹಿಂಗೆ ಹಾಕ್ತಾ ಹೋಗಿ. ಅಷ್ಟು ಲೋ ಫ್ಲೇಮಲ್ಲೇ ಮಾಡಿ ನೋಡಿ. ನಾನು ಯಾವಾಗಲೂ ಅಷ್ಟೇ ಲೋ ಫ್ಲೇಮಲ್ಲೇ ಮಾಡೋದು. ನೀಟಾಗೂ ಬರುತ್ತೆ ಮತ್ತು ಲೇಟಾಗಾದರೂ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಕೂಡ ಒಳಗಡೆ ಎಲ್ಲ. ನೀವೇನೇ ಮಾಡೋಕ್ಕೆ ಹೋದ್ರೂ ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಈಗ ಹಾಗೆ ಸ್ವಲ್ಪ ತಿರುಗಿಸೋಣ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್, ನೋಡಿದ್ರೆ ತಿನ್ನಬೇಕು ಅನಿಸ್ತಿದೆ ಈಗಲೇ. ಬಟ್
ಬೇಯಲಿ. ಅದ್ರ ಜೊತೆಗೆ ನಾವು ಈರುಳ್ಳಿ ಬೋಂಡ ಕೂಡ ಮಾಡೋಣ. ಸೊ ಏನು ಮಾಡ್ತೀರಾ ಅಂದರೆ, ಸೊ ಇದೇನಿದೆ ಇದನ್ನು ಉಂಡೆ ಥರ ಮಾಡಿಕೊಂಡು ಹೀಗೆ ಬಿಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ಹೀಗೆ ನೀವು ಅದನ್ನು ಡ್ರಾಪ್ ಮಾಡಿ. ಆದಷ್ಟು ತೆಳುವಾಗೇ ಇರಲಿ, ಏನಕ್ಕಂದರೆ ಆವಾಗ ಚೆನ್ನಾಗಿ ಬೇಯುತ್ತೆ. ನೀವು ದಪ್ಪ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಹಾಗೆ ಇಟ್ಬಿಡುತ್ತೆ, ಒಳಗಡೆ ಎಲ್ಲ ಬೇಯೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಲ್ವ, ಸೊ ಟೈಮ್ ಹಿಡಿಯುತ್ತೆ. ಬಟ್ ನನಗೆ ಹೀಗೆ ಇಷ್ಟ, ಆರಾಮಾಗಿ ಮೆತ್ತಗೆ ನೀಟಾಗಲಿ ಎಲ್ಲ ಕಡೆ ಬೇಯ್ದಿರುತ್ತಲ್ವ, ಆಗ ಕುರುಮ್ ಅಂತಾನು. ನನಗಂತೂ ಕುರುಮ್ ಇದ್ದರೆ ತುಂಬಾ ಇಷ್ಟ ತಿನ್ನೋಕ್ಕೆ. ಅದಕ್ಕೆ ನಿಮ್ಗೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು ಅಂದರೂ ಕೂಡ ನೀವು ಹಾಕ್ಕೋಬೋದು. ನನಗೆ ಇಷ್ಟು ಸಾಕು, ಏನಕ್ಕಂದರೆ ನನಗೆ ಈರುಳ್ಳಿ ಕಾಣಿಸ್ತಾ ಇರಬೇಕು, ಮತ್ತು ಅದು ಕುರುಮ್ ಅಂತಿರುತ್ತಲ್ವ, ಆ ಥರ ತಿನ್ನೋಕ್ಕೆ ತುಂಬಾ ಇಷ್ಟ ನನಗೆ. ನೀವು ಟ್ರೈ ಮಾಡಿ ನೋಡಿ. ನೋಡಿ ಹೀಗೆ ಬಂದಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.